ನಮಸ್ತೆ ಸ್ನೇಹಿತರೆ, ದಿನೇಶ್ ಹಿರಡ್ಕ ಉಡುಪಿಯಿಂದ. ಸೊ ನಾನು ಈ ಬೆಟರ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಸಂಸ್ಥೆ ಇವತ್ತು ಆರೋಗ್ಯದ ದೃಷ್ಟಿಯಲ್ಲಿ ಬಯೋಮ್ಯಾಗ್ನೆಟಿಕ್ ಥೆರಪಿಯ ಈ ಕೆಲವೊಂದು ಅಂದರೆ ಬಯೋಮ್ಯಾಗ್ನೆಟಿಕ್ ಮ್ಯಾಟ್ರಸ್, ಸೊ ಅದರ ಜೊತೆಗೆ ಕೆಲವೊಂದು ಪ್ರಾಡಕ್ಟ್ಗಳನ್ನು ಇವತ್ತು ತಯಾರು ಮಾಡ್ತಾ ಇದೆ. ಓಕೆ, ಈ ಪ್ರಾಡಕ್ಟ್ ಅಲ್ಲಿ ಇವತ್ತು ಒಂದು ಬಂದಂತ ಮಿರಾಕಲ್ ರಿಸಲ್ಟ್ ಅನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಮ್ಮ ಸಂಸ್ಥೆ ತಯಾರು ಮಾಡಿದಂತ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ನಲ್ಲಿ ಸಾಕಷ್ಟು ರಿಸಲ್ಟ್ ಬರ್ತಾ ಇದೆ. ಇವತ್ತೊಂದು ಮಿರಾಕಲ್ ರಿಸಲ್ಟ್ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಇತ್ತೀಚೆಗೆ ಒಂದು 22 ದಿವಸ ಮುಂಚೆ ನಾನು ಉಡುಪಿಯಿಂದ ಹಾಸನಕ್ಕೆ ಬಂದಿದ್ದೆ. ಹಾಸನದಲ್ಲಿ ಉಳಿಬೇಕಾದ್ರೆ ನಾನೊಂದು ಲಾಡ್ಜ್ ಮಾಡುವಂತ ಬಸ್ ಸ್ಟ್ಯಾಂಡ್ ಪಕ್ಕ ಇರುವಂತ ಒಂದು ತುಂಬಾ ಪುರಾತನ ಅಂದ್ರೆ ತುಂಬಾ ಓಲ್ಡ್ ಒಂದು ಹರ್ಷಮಾಲ ಅಂತ ಹೋಟ್ಲ್ ಮತ್ತೆ ಲಾಡ್ಜ್ ಇದೆ. ಸೊ ಅಲ್ಲಿ ಬಂದೆ. ಅಲ್ಲಿ ಒಬ್ಬರ ವ್ಯಕ್ತಿ ಪರಿಚಯ ಆಯ್ತು. ಸೊ ಅದೇ ಒಂದು ಲಾಡ್ಜ್ನ ರಿಸೆಪ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ರು ರಮೇಶ್ ಅನ್ನುವರು, ಅವರಿಗೆ ಪಾರ್ಕಿನ್ಸನ್ ಅಂತ ಒಂದು ಕಾಯಿಲೆ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಪಾರ್ಕಿನ್ಸನ್ ಅಂತ ಹೇಳಿದ್ರೆ ಇಡೀ ಟೋಟಲಿ ಬಾಡಿ ನಮ್ ಶೇಕ್ ಆಗುವಂಥದ್ದು, ತಲೆ ಶೇಕ್ ಆಗುವಂಥದ್ದು, ಕೈ ಶೇಕ್ ಆಗುವಂಥದ್ದು, ಯಾವುದೇ ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಮ್ಮ ಇದರ ಬಗ್ಗೆ ಎಲ್ಲ ಅವರಿಗೆ ಪ್ರಾಡಕ್ಟ್ ಅನ್ನ ತೋರಿಸಿ, ಸೊ ನಂಬಿಕೆಯಿಂದ ಹೇಳಿದ ನಂತರ ಅವರಿಗೆ ಏನೋ ಕಾನ್ಫಿಡೆನ್ಸ್ ಬಂದು ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರು. ಸೊ ನಾವು ವಿಚಾರಿಸ್ತಾ ಇದ್ವಿ. ಒಂದ್ 2-3 ದಿವಸದಲ್ಲೇ ಒಳ್ಳೆ ಫೀಡ್ಬ್ಯಾಕ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಆದ್ರೂ ಕೂಡ ಈ ಪ್ರಾಡಕ್ಟ್ ಕೊಡುವ ಮುಂಚೆ ಅವ್ರು ಹೇಗೆ ಇದ್ರು ಅನ್ನುವಂಥದ್ದನ್ನ ನಾನೊಂದು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಅದೇ ವ್ಯಕ್ತಿ ಹೇಗಿದ್ರು ಅನ್ನುವಂಥದ್ದು ನೋಡಿ. ಸೊ ಈ ವ್ಯಕ್ತಿ ನೋಡಿ, ಪಾರ್ಕಿನ್ಸನ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಟೋಟಲಿ ಬಾಡಿ ಶೇಕ್ ಆಗುವಂಥದ್ದು. ಯಾವ ರೀತಿ ಅವ್ರು ಇದ್ರು ಅಂತ ನೀವೇನು ನೋಡ್ಕೊಳ್ಳಿ. ನೋಡಿ, ಡ್ರವರ್ ಒಳಗಡೆ ಏನೋ ತೆಗಿಬೇಕು ಅಂತ ಕೈ ಹಾಕ್ತಾ ಇದ್ದಾರೆ, ಬಟ್ ಅವರಿಗೆ ಅದನ್ನ ಕ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪದೇ ಅವರು ಟ್ರೈ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಸೊ ಇಂಥ ಸಮಸ್ಯೆಯಲ್ಲಿ ನಮಗೆ ನಮ್ಮ ಪ್ರಾಡಕ್ಟ್ ಅಲ್ಲಿ ರಿಸಲ್ಟ್ ಬರುತ್ತಂತ ನನಗೂ ಒಂಥರ ಡೌಟ್ ಇತ್ತು. ಬಟ್ ಇವತ್ತು ಮಿರಾಕಲ್ ರಿಸಲ್ಟ್ ಅನ್ನು ನಾನು ತೋರಿಸ್ತೀನಿ. ಸೊ ಈ ನಂತರ ಕೊಟ್ಟಂತ ಪ್ರಾಡಕ್ಟ್ ಅಲ್ಲಿ ನಾವು ಕೊಟ್ಟ ಪ್ರಾಡಕ್ಟ್ ನಂತರ ಬಂದಂತ ಮಿರಾಕಲ್ ರಿಸಲ್ಟ್ ನಿಮ್ಮ ಮುಂದೆ ಇದೆ ನೋಡಿ. ಅದೇ ವ್ಯಕ್ತಿ ನಂತರ ಆಫ್ಟರ್ 22 ಡೇಸ್ ನಂತರ ನಾನು ವಾಪಸ್ ಇಲ್ಲಿ ಹಾಸನಕ್ಕೆ ಬಂದೆ. ಒಂದು ವಿಡಿಯೋ ಮಾಡಿದೆ. ಸೊ ಆ ವಿಡಿಯೋನ ನಾನೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಆ ವಿಡಿಯೋ ಇಲ್ಲಿದೆ ನೋಡಿ. 22 ದಿವಸ ನಂತರ ತೆಗೆದಂತಹ ವಿಡಿಯೋ. ಸೊ ಆ ವ್ಯಕ್ತಿ ಎಷ್ಟು ಸೈಲೆಂಟ್ ಆಗಿದ್ದಾರೆ, ಆ ಶೇಕ್ ಹೋಗಂತ ಟೋಟಲಿ ಬಾಡಿ ಶೇಕ್ ಹೋಗುವಂಥದ್ದು ಇವತ್ತಿಲ್ಲ. ಸೊ ಅದರಿಂದ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಸೊ ಇವತ್ತು ಟೋಟಲಿ ಇವರು ನನ್ಗೆ ತಿಳಿದ ಮಟ್ಟಿಗೆ 60-70% ಇವತ್ತು ಆ ಒಂದು ಸಮಸ್ಯೆಯಿಂದ ಹೊರಗೆ ಬಂದಿದ್ದಾರೆ. ಸೊ ಕರೆಕ್ಟಾ? ಸೊ ಹಾಗಾದ್ರೆ ದಯವಿಟ್ಟು ನಾನು ಇಲ್ಲೊಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಕಾಯಿಲೆ ಬಂದ ನಂತರ ಹಾಸ್ಪಿಟಲ್ ಹೋಗಿ ಲಕ್ಷಾಂತರ ಖರ್ಚು ಮಾಡ್ತೀವಿ. ಬಟ್ ಕಾಯಿಲೆ ಬರುವ ಮುಂಚೆ ನಾವು ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ.